ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ನಗರದ ಬಿವಿವಿ ಸಂಘದ ಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ 2024 ಹಾಗೂ 25ನೇ ಸಾಲಿನ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಗುರುವಾರ ಜರುಗಿತು. ನಿವೃತ್ತ ಪ್ರಾಚಾರ್ಯರಾದ ಪ್ರೊಫೆಸರ್ ಬಿ.ಆರ್. ಪಾಟೀಲ್ ಸಸ್ಯಕ್ಕೆ ನೀರು ಉಣಿಸುವ ಮೂಲಕ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ಇಂದಿನ ಆಧುನಿಕ ಜಗತ್ತಿನಲ್ಲಿ ನಿರಂತರ ಶ್ರಮ, ಪ್ರಯತ್ನದ ಮೂಲಕ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಜಗತ್ತಿಗೆ ಅಣಿಗೊಳ್ಳಬೇಕಾಗಿದೆ ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಮಹಾವಿದ್ಯಾಲಯದ ಪ್ರಾಚಾರ್ಯ ಎಸ್.ಆರ್. ಮೂನೂರಮಠ್ ಅವರು, ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರಗತಿಯಲ್ಲಿ ಪಠ್ಯೇತರ ಚಟುವಟಿಕೆಗಳು ಪಾತ್ರವು ಬಹುಮುಖ್ಯವಾಗಿದೆ ಎಂದರು. ಮಹಾವಿದ್ಯಾಲಯದ ಸಂಗೀತ ವಿಭಾಗದ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ಸಲ್ಲಿಸಲಾಯಿತು. ಸಾಂಸ್ಕೃತಿಕ ಚಟುವಟಿಕೆಗಳ ಸಂಯೋಜಕರಾದ ಡಾಕ್ಟರ್ ಕೆ.ವಿ. ಮಠ್ ಸ್ವಾಗತಿಸಿ ಪರಿಚಯಿಸಿದರು. ಕ್ರೀಡಾ ವಿಭಾಗದ ದೈಹಿಕ ನಿರ್ದೇಶಕರಾದ ಎಂ. ದೇವನಾಳ್ ವಂದಿಸಿದರು. ಎಂ.ಪಿ. ಬಡಿಗೇರ್ ಕಾರ್ಯಕ್ರಮ ನಿರೂಪಿಸಿದರು. ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. Living in a globalized world. Living in a globalized world. AI ಬಂದಿದೆ, robotic teachers ಬಂದರೆ ಇವತ್ತು ಮಾರುಕಟ್ಟೆಗೆ ನಮ್ಮ ಅಗತ್ಯವೂ ಇಲ್ಲ ಇವತ್ತು. ಅರ್ಥ ಆಯ್ತಾ? ಮಾರ್ಕೆಟ್ ಫೋರ್ಸ್ ಡಿಸೈಡ್ಸ್ ದ ಕ್ಲಾಸ್ ರೂಮ್, ಸಿಲೆಬಸ್, ಕರಿಕ್ಯುಲಮ್ ಈಸ್ ಡಿಸೈಡೆಡ್ ಬೈ ಮಾರ್ಕೆಟ್ ಫೋರ್ಸ್. ಮಾರುಕಟ್ಟೆಯಲ್ಲಿ ಯಾವುದು ಅಗತ್ಯವೋ ಅವಶ್ಯವೋ ಅದು ನಿಮ್ಮ ಸಿಲೆಬಸ್ ಬರ್ತೀವಿ. ನೀರು ಎಂದೂ ಭಾರತದಲ್ಲಿ ಮಾರಾಟವಾಗದ ವಸ್ತು. ಇನ್ನು 10 ವರ್ಷ ತಾಳ್ರಿ ನೀವು. ಎಲ್ಲಾ ವಸ್ತುಗಳಲ್ಲಿ ಅತಿ ಅಗತ್ಯ ಮತ್ತು ಕಾಸ್ಟ್ಲಿಯೆಸ್ಟ್ ಯಾವ್ದಾಗ್ತದೆ ಅಂದ್ರೆ ಡ್ರಿಂಕಿಂಗ್ ವಾಟರ್, ಎಣ್ಣೆ, ಆಹಾರ. ಫುಡ್ ಇಂಡಸ್ಟ್ರಿ ಅಂತ ಇಷ್ಟು ಚಂದ ನಡೆಯಾಕತ್ತೇವಲ್ರಿ. 500-600% profitable business today is food industry. ದಾಸೋಹ ವ್ಯವಸ್ಥೆಯಲ್ಲಿ ಬದುಕಿದವರು ನಾವು. ಬಸ್ ಸ್ಟ್ಯಾಂಡ್ ಅವ್ರನ್ಯಾಗ ಬುತ್ತಿ ಕಟ್ಕೊಂಡು ಬಿಚ್ಚಿ ತಿಂದವ್ರು ನಾವು. ಬಾಜು ಇದ್ದವರಿಗೆ ಕೊಟ್ಟು ತಿಂದವ್ರು ನಾವು. ಈಗೇನು ಅನ್ನಿಸ್ತದೆ? ಹೋಟೆಲ್ನ್ಯಾಗ ಒಂದು ನಮೂನಿ ಸ್ಟೈಲ್ ಮ್ಯಾಗ ಮಾತಾಡ್ಕೊಂತ ಅದು ಇದು ತಿಂದ ಎಷ್ಟು ಮುಂದೆ. ಹಿಂದಕ್ಕೆ ಬುದ್ಧಿಗೆ ಸ್ವಲ್ಪ ಬೆಲೆ ಇತ್ತು, ಅದು ಮಾರುಕಟ್ಟೆ ವಸ್ತು ಆಗಿರಲಿಲ್ಲ. ಇವತ್ತು ನಾಲೆಜ್ ಈಸ್ ಟ್ರೇಡಬಲ್. ನಾಲೆಜ್ ಈಸ್ ಟ್ರೇಡಬಲ್. ಲೈಫ್ ಸ್ಟೈಲ್ ಬೇಸ್ಡ್ ಡಿಸೀಸಸ್. ನಾನು ಎಲ್ಲೂ ಅಡ್ಡಾಡೋದಿಲ್ಲ, ಒಂದೇ ಕಡೆ ಕೂಡ್ತೀನಿ, ಕಂಪ್ಯೂಟರ್ ಮುಂದೆ ಕೂಡ್ತೀನಿ ಅನ್ನೋರಿಗೆ ಬ್ಯಾಕೇಕ್ ಪ್ರಾಬ್ಲಮ್ ಬರ್ತದೆ, ಅಥವಾ ಇನ್ನೊಂದೇನೋ ಪ್ರಾಬ್ಲಮ್ ಬರ್ತದೆ. ಬಹಳ ಹೊತ್ತು ಕಂಪ್ಯೂಟರ್ನಲ್ಲಿ ಕೆಲಸ ಮಾಡೋರಿಗೆ ಒಂದು ಪ್ರಾಬ್ಲಮ್, ಕಣ್ಣಿನ ಸಮಸ್ಯೆಗಳು ಬರ್ತಾವೆ. ಇದು ಲೈಫ್ ಸ್ಟೈಲ್ ಬೇಸ್ಡ್ ಪ್ರಾಬ್ಲಮ್ಸ್. ಮೊದಲೆಲ್ಲ ಏನಿತ್ತು ಅಂತಂದ್ರೆ ಇನ್ಫೆಕ್ಷನ್ ಬೇಸ್ಡ್ ಡಿಸೀಸಸ್ ಜಾಸ್ತಿ ಬರ್ತಿತ್ತು. ಇನ್ಫೆಕ್ಷನ್ ಬೇಸ್ಡ್ ಸೋಂಕು ಕಾರಕಗಳಿಂದ, ಅಂಟು ಜಾಡ್ಯಗಳಿಂದ ಜಾಸ್ತಿ ಬರ್ತಿತ್ತು. ಇದು ಅಂಟು ಜಾಡ್ಯಗಳಿಲ್ಲ, ನಾವೇ ಕ್ರಿಯೇಟ್ ಮಾಡಿಕೊಂಡ ಜಾಡ್ಯಗಳು ಹೆಚ್ಚಾಗಿದ್ದಾವೆ. ಕ್ರೀಡೆಗಳು ಇದರಿಂದ ಹೊರಗೆ ಬರೋದಕ್ಕೆ ಸಹಾಯಕಾರಿ. ಏನ್ ಮಾಡ್ತವೆ ಅಂತಂದ್ರೆ ನಮ್ಮಲ್ಲಿಯ ಜಾಡ್ಯವನ್ನ ಕಡಿಮೆ, ಸೋಮಾರಿತನವನ್ನ ಕಡಿಮೆ ಮಾಡಿ ಕ್ರಿಯಾಶೀಲಗೊಳಿಸ್ತವೆ. ಕ್ರಿಯಾಶೀಲಗೊಳಿಸೋದ್ರಿಂದ ಏನಾಗ್ತದೆ? ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ನಾವು ಚಂದ ಕಾಣ್ತೇವೆ, ಲುಕ್ಸ್ ನೈಸ್. ನಮ್ಮಲ್ಲಿ ಯಾವ ವಿದ್ಯಾರ್ಥಿಗಳು ಚಂದ ಕಾಣಬೇಕು ಅನ್ಕೊಂಡಿರೋ ನೀವು ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ತುಂಬಾ ಚೆನ್ನಾಗಿ ಕಾಣ್ತೇವೆ, ಲುಕ್ಸ್ ಗುಡ್. ಎಲ್ಲಿ ಆರೋಗ್ಯ ಇರ್ತದೆ ಅಲ್ಲಿ ಸೌಂದರ್ಯ ಇರ್ತದೆ ಅಂತ ಒಂದು ಮಾತು. ಎಲ್ಲಿ ಆರೋಗ್ಯ ಇರ್ತದೆ ಅಲ್ಲಿ ಸೌಂದರ್ಯ. ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಬೇಕಾದಷ್ಟು ಬಿಳಿ ಬಣ್ಣ ಹಚ್ಚಿದ್ರೆ ನೀವು ಚಂದ ಕಾಣೋದಿಲ್ಲ. ಹೌದ್ರಿ? ಆರೋಗ್ಯವೇ ಸೌಂದರ್ಯದ ಗುಟ್ಟು. ಮತ್ತೆ ಇನ್ನು ಮನಸ್ಸು ಒಂದು ಸ್ವಲ್ಪ ಸುಂದರವಾಗಿರ್ಬೇಕಲ್ಲ. ಮನಸ್ಸು ಸುಂದರ ಆಗಿರ್ಬೇಕಾದ್ರೆ ಸಾಂಸ್ಕೃತಿಕ ಚಟುವಟಿಕೆಗಳು ನಮ್ಗೆ ಬೇಕು. ಅದರಲ್ಲಿ ನಮಗೆ ಸಂತೋಷ ಸಿಗ್ತದೆ, ಸಂತೋಷ ಸಿಕ್ಕರೆ ಮನಸ್ಸು ಸುಂದರಗೊಳ್ಳುತ್ತದೆ. ಇವೆರಡೂ ಪ್ರತಿಯೊಬ್ಬ ವಿದ್ಯಾರ್ಥಿ ಅಷ್ಟೇ ಅಲ್ಲ, ಎಲ್ಲ ವ್ಯಕ್ತಿಗಳ ಅನಿವಾರ್ಯತೆ. ಎಲ್ಲ ವ್ಯಕ್ತಿಗಳ ಅನಿವಾರ್ಯತೆ. ಸಾಮಾಜಿಕ ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ನಮ್ಮನ್ನ ಸರ್ವತೋಮುಖವಾಗಿ ಶ್ರೀಮಂತಗೊಳಿಸ್ತವೆ ಅನ್ನುವಂತ ಮಾತು ಬರ್ತದೆ. ಪ್ರೊಫೆಸರ್ ಬೈ ಪ್ರಾಕ್ಟೀಸ್ ಅಂತ ಹೇಳಿದ್ರು, ಗೊತ್ತ? ಪ್ರೊಫೆಸರ್ ಬೈ ಪ್ರಾಕ್ಟೀಸ್ ಅಂತ. ಅವ್ರಿಗೆ ಅರ್ಹತೆ ಅವಶ್ಯಕತೆ ಎಲ್ಲ ಸ್ಕಿಲ್ ಇದ್ರೆ ಸಾಕು ಅಂತ. ಸಕ್ಸಸ್ ಬಗ್ಗೆ ಸ್ಟೋರಿ ಹೇಳಿದ್ರು. ಸಕ್ಸಸ್ ಬಗ್ಗೆ ಇಟ್ ಇಸ್ ದ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳಿದ್ರು. ಹೌದಲ್ರಿ? ಸ್ಟೇಟ್ ಆಫ್ ಮೈಂಡ್. ನಾಟ್ ಓನ್ಲಿ ಸಕ್ಸಸ್ ಹಿಂದೆಗಡೆಗೆ ಮಾರಲ್ ಇರಬೇಕು ಅಂತ, ನೈತಿಕತೆ ಇರಬೇಕು ಮತ್ತು ಆತ್ಮ ಪ್ರಜ್ಞೆ ಇರಬೇಕು, ಆತ್ಮ ತೃಪ್ತಗೊಳ್ಳುವಂತೆ ಸಕ್ಸಸ್ ಇರಬೇಕು ಅಂತ ಹೇಳಿದ್ರು. ಬಹುಶಃ ಅದು ಇಂದಿನ ಅಗತ್ಯ.
ಸಕ್ಸಸ್ ಇನ್ನೊಬ್ಬರಿಗೆ ಮೋಸ ಮಾಡಿ ಸಕ್ಸಸ್ ಗಳಿಸಿದ್ರೆ ಆತ್ಮತೃಪ್ತಿ ಇರೋದಿಲ್ಲ. ಕರೇಜ್ ಕೂಡ ಬೇಕು ಅಂತ ಹೇಳ್ತಾರೆ. ಇದು Krishna Krishna Hare